ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಗೋಚಾರದಲ್ಲಿ ರಾಹು ಕೇತುಗಳ ಬದಲಾವಣೆ ಆಗ್ತಾ ಇದೆ. ಅದೇ ರೀತಿ ಸಿಂಹ ರಾಶಿಯ ಮೇಲೆ ಕೇತು ಪ್ರವೇಶ ಮಾಡ್ತಾ ಇದ್ದಾನೆ. ರಾಶಿ ಮೇಲೆ ಕೇತು ಪ್ರವೇಶ ಮಾಡೋದು ಇಟ್ಸ್ ಎ ವೆರಿ ಡೇಂಜರ್ ಅಂತ ಕರಿತೀವಿ. ಅಂದ್ರೆ ಸಿಂಹ ರಾಶಿಗೆ ಕೇತು ಲಗ್ನಕ್ಕೆ ಅಂದ್ರೆ ರಾಶಿಗೆ ಬಂದ್ರೆ ಸಪ್ತಮಕ್ಕೆ ರಾಹು ಕುಳಿತುಕೊಳ್ಳೋದ್ರಿಂದ ಇಲ್ಲೂ ಒಂದು ಕಡೆ ರಾಶಿಯ ಮೇಲೆ ಕೇತು ಸಂಚಾರ, ರಾಶಿಯ ಮೇಲೆ ರಾಹು ಸಂಚಾರ ಆದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೀವಿ, ಡಿಸ್ಟರ್ಬೆನ್ಸ್ ಮೈಂಡ್ ಉಂಟಾಗತ್ತೆ. ಹಾಗಾಗಿ ರಾಶಿ ಮೇಲೆ ಕೇತು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಮಾತುಗಳ ಬಗ್ಗೆ ಸ್ವಲ್ಪ ಹೋಲ್ಡ್ ಇರ್ಲಿ. ಸಿಂಹ ರಾಶಿಯವರಿಗೆ ನೋಡಿ, ಸಿಂಹದ ರಾಶಿಯ ಅಧಿಪತಿ ಸಿಂಹ ಆಗಿರೋದ್ರಿಂದ ಅವರು ನಾಯಕತ್ವದ ಗುಣಗಳನ್ನ ಹೊಂದಿರುವಂತರು, ಲೀಡರ್ಶಿಪ್ ಕ್ವಾಲಿಟಿಗಳನ್ನ ಹೊಂದಿರುವಂತರು. ನೋಡಿ, ಸೂರ್ಯ ಚಂದ್ರ ಹೇಗೆ ಒಬ್ನೇ ವೀಕ್ಷಕರೇ, ಅದೇ ರೀತಿ ರವಿಚಂದ್ರನು ಒಬ್ನೇ ಆಗಿರೋದ್ರಿಂದ ತಂದೆ ಒಬ್ಬನೇ, ತಾಯಿ ಒಬ್ಬಳೆ. ಅದೇ ರೀತಿ ಒಂದೊಂದೇ ಮನೆಗಳನ್ನು ಕೂಡ ಅವ್ರಿಗೆ ಕೊಟ್ಟಿರೋದ್ರಿಂದ, ಪ್ರಪಂಚದ ಸಾರ ಕೊಟ್ಟಿರೋದ್ರಿಂದ ಅಂದ್ರೆ ಸೂರ್ಯ ಮತ್ತು ಚಂದ್ರನಿಗೆ ಒಂದೇ ಮನೆ ಆಗಿರ್ತಾರೆ, ಜೊತೆಗೆ ತಾಯಿ ತಂದೆ ಒಬ್ಬರೇ ಆಗಿರ್ತಾರೆ ಅನ್ನೋ ಸೂಚನೆಗೋಸ್ಕರ ನಾವು ಈ ರವಿ ಮತ್ತೆ ಚಂದ್ರನ ತಂದೆ ತಾಯಿಗೆ ಹೋಲಿಸ್ತೀವಿ. ಅದೇ ತರ ಸಿಂಹ ರಾಜ, ಅಪ್ಪ ಹೇಗಿರ್ತಾನೆ ಮನೆಯಲ್ಲಿ, ರಾಜಗಾಂಭೀರ್ಯ ಇರ್ತದೆ ಅವನಿಗೆ. ಅಂದ್ರೆ ಅಮ್ಮ ನೋಡಿದ್ರೆ ಎದುರ್ಕೊಳ್ತಾಳೆ, ಮಕ್ಕಳು ನೋಡಿದ್ರೆ ಎದುರ್ಕೊಳ್ತಾರೆ, ಅಪ್ಪ ನೋಡಿದ್ರೆ ಅಲ್ವಾ. ಸೊ ಅಪ್ಪ ಬಂದ ಅಂತಂದ್ರೆ ನಾವೆಲ್ಲ ಸೈಲೆಂಟ್ ಆಗಿ ಒಂದ್ ಕಡೆ ಸೇರ್ಕೊಂಡ್ಬಿಡ್ತೀವಲ್ಲ, ಆ ತರ ಸಿಂಹದ ಗರ್ಜನೆ ಇರುವಂತಹ, ಸಿಂಹದ ಒಂದು ವ್ಯಕ್ತಿತ್ವನ ಉಳ್ಳುವಂತಹ ವ್ಯಕ್ತಿ ಈ ಒಂದು ಸಿಂಹ ರಾಶಿಯವರಾಗಿರೋದ್ರಿಂದ ರಾಜಗಾಂಭೀರ್ಯನ ಹೊಂದಿರುವಂತರು, ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿರುವಂತರು. ಎಲ್ಲೋ ಒಂದು ಕಡೆ ಸಿಂಹಕ್ಕೆ ನಾನುಹನ ದರ್ಪ ಇರ್ತದೆ. ಯಾಕೆಂದ್ರೆ 100 ಕುರಿಗಳು ಒಗ್ಗಟ್ಟಲ್ಲಿ ಬರ್ತವೆ ಅನ್ಕೊಳ್ಳಿ, ಆದ್ರೆ ಸಿಂಹ ಮಾತ್ರ ತಾನು ಒಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡ್ತಾನೆ. ಯಾಕೆಂದ್ರೆ ಅವ್ನಿಗೆ ಆ ಶಕ್ತಿ ಇರ್ತದೆ, ನಾನು ಖಂಡಿತ ಜಯಿಸ್ತೀನಿ ಅಂತ ಹೇಳಿ. ಯಾಕೆ ಸಿಂಹಕ್ಕಿರೋ ಬಲ, ಕಾಡಿನ ರಾಜನಾಗಿ ಅದಕ್ಕೆ ಸಿಂಹನ ಕೊಟ್ಟಿರೋದು. ಆ ಸಿಂಹಕ್ಕೆ ಇರೋ ಬಲ ಆ 100 ಕುರಿಗಳು ಒಗ್ಗಟ್ಟಲ್ಲಿ ಬಂದಿದ್ರು ಕೂಡ ಸಾಧ್ಯ ಆಗಲ್ಲ ಅಂತಂದ್ರೆ ಇನ್ನ ಯಾವ ಮಟ್ಟಿನ ಬಲ ಸಿಂಹರಾಶಿಯವ್ರಿಗೆ ಇರ್ಬೋದು ಹೇಳಿ. ಅದೇ ತರ ಸಿಂಹದ ರಾಶಿಯವ್ರಿಗೆ ಆ ಉತ್ಸಾಹ, ಆ ಬಲ, ಪ್ರೋತ್ಸಾಹಕತೆ ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿದೆ ಅಂದಾಗ ನಿಮ್ಮ ರಾಶಿ ಮೇಲೆ ಸ್ವಲ್ಪ ಕೇತು ಇದೆ ಅಂದ್ರೆ ಕೇರ್ಫುಲ್ ಆಗಿರಿ ವೀಕ್ಷಕರೇ. ಯಾಕಂದ್ರೆ ಕೇತು ರಾಹುಗಳು ರಾಶಿಗೆ ಹಿಡಿಬಾರ್ದು. ರಾಶಿಗೆ ಹಿಡಿದಾಗ ಏನಾಗುತ್ತೆ, ತುಂಬಾ ಚೇಂಜಸ್ ನ ನೋಡ್ತೀರಿ. ಎಲ್ಲೋ ಒಂದ್ ಕಡೆ ದಿಢೀರಂತ ಮಾತಾಗಿ ಯಾರ ಹತ್ರನೋ ಬಯಸ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಗೆ ಏನಾದ್ರು ತೊಂದರೆಗಳನ್ನು ಕೊಡುವಂಥದ್ದು, ನಿಮ್ಮಲ್ಲಿ ಯಾವ್ದಾರ ಒಂಥರ ವಿಚಿತ್ರ ಮಾತುಗಳಾಗಿ ಯಾಕಾರು ಮಾತಾಡ್ಬಿಟ್ನಲ್ಲಪ್ಪ ಅನ್ನೋ ತರ ಆಗೋದು, ಕೆಲಸಗಳಲ್ಲಿ ಕಿರಿಕಿರಿ ಆಗೋಂಥದ್ದನ್ನು ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ 7ರಲ್ಲಿ ರಾಹು ಇದ್ದಾನೆ, ಅಷ್ಟಮದಲ್ಲಿ ಶನಿ ಇದ್ದಾನೆ. ಅಷ್ಟಮ ಶನಿ ಇದ್ರೂ ಕೂಡ ಗುರು ಕೂಡ ನಿಮ್ಗೆ 11ನೇ ಮನೇಲಿ ಇದ್ದಾನೆ. ಖಂಡಿತ ಒಳ್ಳೇದೇನು ಅಂತ ಅಂದ್ರೆ ಗುರು ನಿಮಗೆ ಲಾಭದಾಯಕನಾಗಿರೋದ್ರಿಂದ ಈ ವರ್ಷ, ಯಾಕಂದ್ರೆ ಗುರು ಯಾವಾಗ್ಲೂ ಧನಸ್ಥಾನಕನಾಗಿ ಓಡಾಡೋದ್ರಿಂದ 11ನೇ ಮನೆಯಲ್ಲಿ ಕೂಡ ಇರೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ನೋಡ್ಬೋದು. ಗುರು ಯಾವಾಗ 2ನೇ ಮನೆ ಇಸ್ ವೆರಿ ಇಂಪಾರ್ಟೆಂಟ್ ಅಂತೀವಿ, ಅದೇ ರೀತಿ 11ನೇ ಮನೆ ಗುರು ಕೂಡ ತುಂಬಾ ಇಂಪಾರ್ಟೆಂಟು. ಲಾಭಕಾರಕನಾದಂತಹ ಗುರು ನಿಮಗೆ 11ರಲ್ಲಿ ಕುಳಿತಿರೋದ್ರಿಂದ ಈ ವರ್ಷ ಹಣವನ್ನ ಯಥೇಚ್ಛವಾಗಿ ಸಂಪಾದನೆ ಮಾಡ್ತೀರಾ. ಉದ್ಯೋಗದಲ್ಲಿರೋರಾಗಿರ್ಬೋದು, ವ್ಯವಹಾರಗಳಲ್ಲಿ ವ್ಯವಹರಿಸುವಂತಹ ವ್ಯಕ್ತಿಗಳಾಗಿರ್ಬೋದು, 1:10ನ ಒಂದು ರೀತಿಲಿ ಅಧಿಕ ಸಂಪಾದನೆ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಯಾಕೆಂದ್ರೆ 11th ಹೌಸ್ ಗುರು ನಿಮ್ಮನ್ನ ಪಾಸಿಟಿವಿಟಿ ಕೊಡ್ತಾನೆ, ಅಧಿಕ ಲಾಭಾಂಶಗಳನ್ನ ತಂದ್ಕೊಡ್ತಾನೆ. 2ನೇ ಧನಸ್ಥಾನಕ ಗುರು ಏನೆಲ್ಲ ಫಲಗಳನ್ನ ಕೊಡ್ತಾನೋ 11ನೇ ಮನೆಯ ಗುರು ಕೂಡ ನಿಮ್ಗೆ ಲಾಭಾಂಶಗಳನ್ನ ತಂದ್ಕೊಡೋದ್ರಿಂದ ಎಲ್ಲೋ ಈ ವರ್ಷ ತುಂಬಾ ಹಣವನ್ನ ಸಂಪಾದನೆ ಮಾಡ್ತೀರಿ, ಚೆನ್ನಾಗಿ ದುಡ್ಡು ಮಾಡ್ತೀರಿ. ಕಷ್ಟಗಳು ಏನಿತ್ತು ಇಷ್ಟು ವರ್ಷಗಳ ಕಾಲ ಅದನ್ನೆಲ್ಲ ಬಗೆಹರಿಸ್ತಾ ಹೋಗ್ತೀರಿ. ಆದ್ರೆ ಕೇತು ರಾಶಿಯಲ್ಲಿರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಕಡೆ ಸಂಪಾದನೆಯ ರೀತಿಲಿ ಸಿಗಾಕೊಂಡ್ಬಿಡೋದು, ಕಷ್ಟ ಆಗೋದು, ಇದೆಲ್ಲ ಆಗ್ತಾಗುತ್ತೆ. ಸ್ವಲ್ಪ ಕೇತು ಇರೋದ್ರಿಂದ ಕೇರ್ಫುಲ್ ಆಗಿರಿ ವೀಕ್ಷಕರೇ. ಅದನ್ನ ಬಿಟ್ರೆ 11ನೇ ಮನೆ ಗುರು ಇರೋದ್ರಿಂದ ಸಿಂಹ ರಾಶಿಯವರಿಗೆ ಈ ವರ್ಷ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ಬೋದು. ಅಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಕೇರ್ಫುಲ್ ಆಗಿರಿ. ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿಮ್ಮ ಶತ್ರುಗಳು ಏನಾರ ಇದ್ರೆ ಅವ್ರು ನಿಮ್ಮನ್ನ ಅಟ್ಯಾಕ್ ಮಾಡಕ್ ಕಾಯ್ತಾ ಇರ್ತಾರೆ. ಅದು ಗೆಲುವು ನಿಮ್ದೇ ಆಗಿರ್ಬೋದು, ಬಟ್ ಅದಕ್ಕೆ ಕೇರ್ಫುಲ್ ಆಗಿರ್ಬೇಕಲ್ವಾ. ಕೇತು ಇರ್ಬೇಕಾದ್ರೆ ಕೇತು ಇಸ್ ಡಿಸ್ಟರ್ಬ್ ಮೈಂಡ್ ಅಂತ ಹೇಳ್ತೀವಿ, ತುಂಬಾ ಡಿಸ್ಟರ್ಬ್ ನ ಉಂಟು ಮಾಡ್ತಾನೆ. ಕೇತು ಲಗ್ನದಲ್ಲೇ ರಾಶಿಲೇ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಟಿಚಸ್ ಅಂತ ಕರಿತೀವಿ ಕೇತುನ. ಯಾಕಂದ್ರೆ ಅವನು ಕತ್ರಿನೇ ಹಾಕೋದು, ಬೇರೆ ಏನು ಮಾಡಲ್ಲ ಅವನು. ಕೇತು ಇಸ್ ಕತ್ರಿ ಅಂತ ಕರಿತೀವಿ. ಯಾಕೆಂದ್ರೆ ಇವತ್ತು ಯಾರ ಒಳ್ಳೆ ಬಾರ್ಬರ್ ಇದ್ದಾರೆ, ಇವತ್ತು ತುಂಬಾ ಚೆನ್ನಾಗಿ ಅವನು ಕಟಿಂಗ್ ಮಾಡ್ತಾ ಇದ್ದಾನೆ, ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾನಪ್ಪ ಅವನು, ತುಂಬಾ ಚೆನ್ನಾಗಿ ನನಗೆ ಕಟಿಂಗ್ ಮಾಡ್ತಾನೆ, ಅವ್ನು ಹುಡಿಕೊಂಡೆ ಕೆಲವರು ಹೋಗ್ತಾರೆ, ನಂಗೆ ಇಂಥ ಬಾರ್ಬರೇ ಬೇಕು, ಇಂಥ ಒಂದು ಪಾರ್ಲರೇ ಬೇಕು, ನಂಗೆ ಅವನೇ ಬೇಕು ಅಂತ ಹೇಳ್ತಾರೆ. ಅಂತಂದ್ರೆ ಅವನಿಗೆ ಕೇತು ತುಂಬಾ ಚೆನ್ನಾಗಿರ್ತಾನೆ. ಅಂತ ವ್ಯಕ್ತಿಗಳು ಮಾತ್ರ ಈ ರೀತಿ ಕಟಿಂಗ್, ಅದಕ್ಕೆ ಕಟಿಂಗ್ ಅಧಿಪತಿ ಅನ್ನೋದು, ಕತ್ರಿ ಹಾಕೋದೇ ಅವ್ನ ಕೆಲಸ.
ಸೊ ಈ ರೀತಿ ರಾಶಿಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸರ್ಜಿಕಲ್ ಆಗುವಂಥದ್ದು ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ಟಿಚಸ್ ಬೀಳೋವಂಥದ್ದು, ಜೊತೆಗೆ ಎಲ್ಲೋ ಒಂದ್ ಕಡೆ ಮುಖದ ಭಾವದಲ್ಲಿ ಸ್ವಲ್ಪ ಹೇಟ್ಗಳಾಗುವಂಥದ್ದು ಆಗೋದ್ರಿಂದ ಗಾಡಿಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ವೆಹಿಕಲ್ಗಳನ್ನ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಇದ್ರ ಜೊತೆ ಪರಿಹಾರ ಅಂದ್ರೆ ಒಂದು ಚಿಕ್ಕದಾಗೆ ಲಾಭಗಳನ್ನ ನೋಡ್ತೀರಾ, ಇಲ್ಲ ಅಂತ ಹೇಳಲ್ಲ ಸಿಂಹರಾಶಿಯವರು, ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ. ಏನೇ ಲಾಭಗಳು ನೋಡಿದ್ರು ಹೆಲ್ತ್ ಕೂಡ ವೆರಿ ಇಂಪಾರ್ಟೆಂಟ್ ಅಲ್ವಾ. ವೆಲ್ತ್ ಎಷ್ಟು ಇಂಪಾರ್ಟೆಂಟೋ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದ್ರೆ ರಾಹು ಕೇತುಗಳು ಸಪ್ತಮದಲ್ಲಿ ಇರೋದ್ರಿಂದ ಈ ಕೇತು ರಾಶಿಲಿದ್ದಾನೆ, ಸಪ್ತಮಕ್ಕೆ ರಾಹು ಇದ್ದಾನೆ. ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು, ಮನಸ್ತಾಪಗಳು ಬರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡ್ತಾ ಬನ್ನಿ ಗಂಡ ಹೆಂಡತಿಯರು. ಮತ್ತೆ ವ್ಯವಹಾರಗಳಲ್ಲಿ ಯಾರೆಲ್ಲ ಜಾಯಿಂಟ್ ಅಲ್ಲಿ ಇದ್ದೀರಲ್ಲ ಅವ್ರ ಮಧ್ಯೆನೂ ಕೂಡ ಭಿನ್ನಾಭಿಪ್ರಾಯ ಬರ್ತಾ ಹೋಗುತ್ತೆ. ಸಣ್ಣದಾಗಿ ಏನು ಇಲ್ಲ, ನೀವು ಕೂಡ ಹನ್ನೊಂದನೇ ಮನೆ ಗುರು ಬಿಡಿ ಸೂಪರ್ ಕೊಡ್ತಾರೆ. ಆದ್ರೆ ರಾಹು ಕೇತುಗಳು ನಿಮ್ಗೆ ಏನು ಪರಿಣಾಮ ಬೀರಬಾರ್ದು ಅಂತ ಅಂದ್ರೆ ದಯವಿಟ್ಟು ಒಂದು 10 ನಿಮಿಷ ಗುರುವಾರ ದಿನ ಮುಸ್ಲಿಂ ದರ್ಗಾಗಳಿಗೆ ಕುಳಿತುಕೊಬರುವಂಥದ್ದು, ಬಡ ಒಂದು ಮುಸ್ಲಿಮರಿಗೆ ದಾನ ಮಾಡುವಂಥದ್ದು ಅಥವಾ ಬಡ ಕ್ರಿಶ್ಚಿಯನ್ಸ್ಗೆ ದಾನ. ಯಾಕೆಂದ್ರೆ ಕೇತುಗೆ ಅಧಿಪತಿ ಕ್ರಿಶ್ಚಿಯನ್ಸ್ ಆದ್ರೆ ಮುಸ್ಲಿಮ್ಗೆ ಅಧಿಪತಿ ರಾಹು ಹೋಗಿರೋದ್ರಿಂದ ಯಾರಿಗಾರ ಬಡ ವ್ಯಕ್ತಿಗಳಿಗೆ ನಿಮ್ ಕೈಯಲ್ಲಿ ಅದನ್ನ ಸಹಾಯ ಮಾಡ್ತಾ ಬನ್ನಿ. ಅದೇ ರೀತಿ ಯಾವ್ದಾರ ದೇವಿ ದೇವಸ್ಥಾನಕ್ಕೆ ಒಂದು ನಿಂಬೆಹಣ್ಣು ದೀಪವನ್ನು ಹಚ್ಚುತ್ತಾ ಬನ್ನಿ. ಯಾವ್ದಾರ ಅಮ್ಮನ ಒಂದು ಬಲವಾಗಿ ಹಿಡಿಯುವಂಥದ್ದು, ಕೊಲ್ಲೂರು ಮೂಕಾಂಬಿಕೆ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥದ್ದು. ಅಂದ್ರೆ ಶುದ್ರ ದೇವತೆಗಳಾಗಿ ತುಂಬಾ ಪವರ್ಫುಲ್ ಇರುವಂತಹ ಒಂದು ದೇವ್ರ ಅಣ್ಣಮ್ಮ ದೇವ್ರಿಗೆ ಹೋಗುವಂಥದ್ದು, ಅಣ್ಣಮ್ಮ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದು. ಈ ರೀತಿ ಯಾವ್ದಾರ ಒಂದು ಹೆಣ್ಣು ದೇವರುಗಳು ಅಂದ್ರೆ ಶಕ್ತಿಶಾಲಿಯಾಗಿರುವಂತಹ ಒಂದು ದೇವತೆ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಒಂದು ಜನ್ಮ ನಕ್ಷತ್ರ ದಿವಸ ಒಂದು ಪರಿಹಾರ ಮಾಡ್ಕೊಂಡು ಬಂದ್ಬಿಡಿ. ಖಂಡಿತ ಒಳ್ಳೆದಾಗುತ್ತೆ. ಮನೇಲೂ ಕೂಡ ಒಂದು ದುರ್ಗಾ ಹೋಮನೋ ಅಥವಾ ದುರ್ಗಾ ಅಷ್ಟೋತ್ತರನೋ ದುರ್ಗಾ ಸಹಸ್ರನಾಮನೋ ಏನೋ ಒಂದು ಮಾಡಿಸ್ಕೊಳ್ಳಿ. ಇನ್ನು 18 ತಿಂಗಳ ಕಾಲ ಈ ಒಂದು ರಾಹು ಕೇತುಗಳ ಪ್ರಭಾವದಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ರೆ ಯಾವ್ದಾರ ಒಂದು ದೇವಿ ದರ್ಶನ ಅಥವಾ ದುರ್ಗಾ ಅಷ್ಟೋತ್ತರ ಅಥವಾ ದುರ್ಗಾ ಹೋಮವನ್ನ ಮಾಡಿಸ್ಕೊಳ್ತಾ ಬರೋದ್ರಿಂದ ಈ ರಾಹು ಕೇತುಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗ್ತಿದೆ ಅದರಿಂದ ಒಳಿತನ್ನ ನೋಡ್ಬೇಕು ಅಂತ ಅಂದ್ರೆ ಈ ಏನು ಕೆಟ್ಟದ್ ಮಾಡೋದನ್ನ ಪರಿಣಾಮಗಳನ್ನ ಒಳ್ಳೆ ಪರಿಣಾಮಗಳಾಗಿ ಬದಲಾಯಿಸ್ಬೇಕು ಅಂದ್ರೆ ನೀವು ಈ ತರದ ಚಿಕ್ಕ ಪರಿಹಾರ ಮಾಡ್ತಾ ಹೋಗಿ ಸಿಂಹರಾಶಿಯವರು. ಖಂಡಿತ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ ವಿಷಯ.